ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. 1 ಸಾಮುವೇಲ 14ನೇ ಅಧ್ಯಾಯ 6ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಒಂದು ವೇಳೆ ಯೆಹೋವನು ತಾನೇ ನಮಗೋಸ್ಕರ ಕಾರ್ಯವನ್ನು ನಡೆಸುವನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನು ಇಲ್ಲಿ ಯೋನಾಥನನ ಮುಂದೆ ಹೋಗಿ ಅವನಿಗೆ ಬಂದಂತ ಶತ್ರುಗಳನ್ನ ದೇವರು ಏನ್ ಮಾಡ್ತಾ ಇದ್ದಾರೆ, ತೆಗೆದಾಕ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಯೋನಾಥನಂತೆ ನಮಗೆ ವಿರೋಧವಾಗಿ ಅನೇಕ ಶತ್ರುಗಳು ಬಂದರೂ ಕೂಡ ಕರ್ತನು ನಮ್ಮ ಮುಂದುಗಡೆ ಹೋಗಿ ಆತನು ಏನು ಮಾಡುವವನಾಗಿದ್ದಾನೆ, ಕಾರ್ಯವನ್ನ ಮಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಾವು ಅನೇಕ ವಾರ್ತೆ ನಾವು ನೆನೆಸ್ತೇವೆ, ನಮ್ಮ ಮುಂದುಗಡೆ ಹೋಗಿ ನಮಗಾಗಿ ಎಲ್ಲ ಕಾರ್ಯಗಳನ್ನ ಮಾಡುವವರಾರು, ನಮಗಾಗಿ ಎಲ್ಲವನ್ನ ಸಿದ್ಧಪಡಿಸುವವರಾರು ಎಂದು ಅನೇಕ ವಾರ್ತೆ ನಾವು ನೆನೆಸ್ತೇವೆ. ಆದರೆ ನಮ್ಮ ಕರ್ತನು ನಮಗಾಗಿ ಎಲ್ಲವನ್ನ ಸಿದ್ಧ ಮಾಡುವವನಾಗಿದ್ದಾನೆ. ಆತನು ನನ್ನ ಮುಂದೆ ಹೋಗಿ ಎಲ್ಲಾ ಕಾರ್ಯಗಳನ್ನ ಸಿದ್ಧ ಮಾಡಿ ನನಗೆ ಒಂದು ಜಯವನ್ನ ಉಂಟು ಮಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಹೇಗೆ ಕರ್ತನು ಯೋನಾಥನನ ಮುಂದೆ ಹೋಗಿ ಶತ್ರುಗಳನ್ನ ತೆಗೆದಾಕಿದನು, ಅದೇ ರೀತಿಯಾಗಿ ನಮ್ಮ ಕರ್ತನು ನಮ್ಮ ಮುಂದೆ ಹೋಗಿ ನಮಗಾಗಿ ಕಾರ್ಯವನ್ನ ಮಾಡಿ, ನಮಗಾಗಿ ಕೆಲಸವನ್ನ ಮಾಡಿ, ಎಲ್ಲಾ ದಿನ್ನೆಗಳನ್ನ ತೆಗೆದಾಕಿ ನಾವು ಹೋಗ್ಬೇಕಾಗಿರುವ ದಾರಿಗಳನ್ನ ಆತನು ಸರಾಗ ಮಾಡಿ ನಮ್ಮನ್ನು ಆತನು ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಯೋನಾಥನನೊಂದಿಗಿದ್ದ ದೇವರು ಇವತ್ತು ನಮ್ಮ ಜೊತೆಗಾರನಾಗಿದ್ದು ಇವತ್ತು ನಮ್ಮನ್ನು ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಾವು ಇವತ್ತು ಯೋಚಿಸುವಂಥದ್ದು ಬೇಡ. ನಮ್ಮ ಕರ್ತನು ನಮ್ಮ ಮುಂದೆ ಹೋಗಿ ಕಾರ್ಯವನ್ನ ನಡೆಸಿ ಜಯವನ್ನ ಕೊಡುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಈ ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ರಾಜ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂಥ ಜನಗಳನ್ನು ನೀನು ಮುಟ್ಟು ಸ್ವಾಮಿ, ನೀನು ಅವರ ಮುಂದೆ ಹೋಗಿ ಕಾರ್ಯವನ್ನ ಮಾಡಿ ಜಯವನ್ನ ಕೊಡು ದೇವರೇ. ಅವರ ಕೆಲಸ ಕಾರ್ಯಗಳಲ್ಲಿ ನೀನು ಮುಂದೆ ಹೋಗು ಸ್ವಾಮಿ, ದಾರಿಯನ್ನು ಸರಾಗ ಮಾಡಿ ನಡೆಸು. ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.